ಈಗಾಗಲೇ ಅನುದಾನಿತ ಶಾಲೆಗಳು ತಮ್ಮ ಅಹವಾಲನ್ನು ಸಲ್ಲಿಸಿದ್ದಾರೆ, ಸರ್ಕಾರಿ ಶಾಲೆಗಳ ಸಮರ್ಥನೆಯನ್ನ ಸಲ್ಲಿಸಿದ್ದಾರೆ. ಅದಾದ್ಮೇಲೆ ಖಾಸಗಿ ಶಾಲೆಗಳು ಕೂಡ ಕಾಯ್ತಾ ಕೂತಿದ್ದಾರೆ. ಈಗ ನಾವು ವಸತಿ ಶಾಲೆಗಳು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ರಾಜ್ಯಾದ್ಯಂತ 224 ವಸತಿ ಶಾಲಾ ಕಾಲೇಜುಗಳನ್ನ ಸರ್ಕಾರ ನಡೆಸ್ತಾ ಇದೆ. ತೀರಾ ಅತ್ಯಂತ ಹಿಂದುಳಿದಂತಹ ವರ್ಗಗಳಾದಂತಹ SC ST OBC ಮಕ್ಕಳನ್ನ ದಾಖಲಾತಿ ಮಾಡ್ತಾ ಇದೀವಿ. ಈ ಸಲ ರಾಜ್ಯ ಸರ್ಕಾರ 50% ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ವಿಶೇಷ ದಾಖಲಾತಿ ಆಂದೋಲನ ಅಂತ ಕೈಗೊಂಡು ಸಫಾಯಿ ಕರ್ಮಚಾರಿ ಮಕ್ಕಳಿಗೆ ದಾಖಲಾತಿ, ತಿಂಡಿ ಆಯುವಂತ ಮಕ್ಕಳಿಗೆ, ಏಕಪೋಷಕ ಮಕ್ಕಳಿಗೆ, ತಂದೆ ತಾಯಿಗಳಿಂದ ಅನಾಥ ಮಕ್ಕಳಿಗೆ, ಬಾಲಕಾರ್ಮಿಕ ಮಕ್ಕಳಿಗೆ, HIV ಪೀಡಿತ ಪೋಷಕರ ಮಕ್ಕಳಿಗೆ, ಅದಾದ್ಮೇಲೆ ದೇವದಾಸಿ ಮಕ್ಕಳಿಗೆ, ರೈತರ ಆತ್ಮಹತ್ಯೆ ಮಾಡಿಕೊಂಡಂತ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ, ಈ ತರ ವಿವಿಧ 18 ವರ್ಗಗಳಿಗೆ ಸೇರಿದಂತ ಅತ್ಯಂತ ಸಮಾಜದ ಕೆಳವರ್ಗದ ಮಕ್ಕಳನ್ನ ಇವತ್ತು 50% ಆಯ್ಕೆ ಮಾಡಿ ಇವತ್ತು ದಾಖಲಾತಿಗಳನ್ನು ವಸತಿ ಶಾಲೆಗಳಲ್ಲಿ ಕೊಡ್ತಾ ಇದೆ. ತೀರಾ ಆ ಮಕ್ಕಳಿಗೆ ಯಾವುದೇ ರೀತಿಯ ಬ್ಯಾಕ್ಗ್ರೌಂಡ್ ಇರೋದಿಲ್ಲ, ಕೇವಲ ಒಂದು ಮೀಸಲಾತಿ ಮಾತ್ರ ಅವ್ರಿಗೆ ಅವಕಾಶ ಇರುತ್ತೆ. ಸೊ ಅಂತ ಮಕ್ಕಳು ಇವತ್ತು ನಾವು ವಸತಿ ಶಿಕ್ಷಣಗಳಲ್ಲಿ ಅವಕಾಶ ಮಾಡಿಕೊಟ್ಟು ಇವತ್ತು ರಾಜ್ಯಾದ್ಯಂತ 96% ರಿಸಲ್ಟ್ ಅನ್ನು SSLC ನಾವು ಕೊಟ್ಟಿದ್ದೀವಿ. ಕಳೆದ 16 ವರ್ಷಗಳಿಂದ ಗ್ರಹಿಸಿ ನಮ್ಮ ಸಂಸ್ಥೆ ಈ ರಾಜ್ಯಕ್ಕೆ ಶಿಕ್ಷಣ ಕ್ಷೇತ್ರದ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ SSLC ರಿಸಲ್ಟ್ ಅಲ್ಲಿ ಅತ್ಯುನ್ನತವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಅದಕ್ಕೆ ಸರಿಸಮಾನವಾಗಿ ವಸತಿ ಶಿಕ್ಷಣಗಳು ಫಲಿತಾಂಶವನ್ನು ಕೊಟ್ಟಿದೆ. ಅದಕ್ಕೆ ನಿದರ್ಶನವಾಗಿ ಈ ವರ್ಷ ನೀವು ಈಗಾಗಲೇ ನೋಡಿದ್ದೀರಿ 625 ತಗೊಂಡಿದ್ದನ್ನು ಬಾಗಲಕೋಟೆ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿನಿ ಅನಿತಾ ಬಸವಂತ ಅಂತೇಳಿ. ಸೊ ಹಂಗಾಗಿ ಗಮನಕ್ಕೆ ತಂತ ಇಂಥ ಒಂದು ಮಕ್ಕಳಿಗೆ ಪಾಠ ಮಾಡ್ತಾರೆ ಅಂತ ಎಲ್ಲ ನಮ್ಮ ವಸತಿ ಶಾಲೆಯ ನೌಕರ ಪರವಾಗಿ ನಮ್ಮನ್ನು ಬೇಡಿಕೊಳ್ಳುವಂತಹದ್ದು. 2016 ಈಚೆಗೆ ಕೆಲವು ನಮ್ಮ ಶಾಲೆಗಳಲ್ಲಿ ಕೆಲಸ ಮಾಡಿ ಸಾಕಷ್ಟು ಜನ ಶಿಕ್ಷಕರು ಕೋರ್ಟ್ಗೆ ಹೋಗಿ ಕೆಲವೊಂದು ಪರ್ಸೆಂಟೇಜ್ ಅನ್ನು ಪಡ್ಕೊಂಡು ಕಾಯಮಾತಿ ಆಗಿರ್ತಾರೆ. ಅವ್ರು ಕಾಯಂ ಆಗ್ಬೇಕಾದ್ರೆ ಅವ್ರಿಗೊಂದು ಕಂಡೀಷನ್ ಹಾಕೋದು DET ಪಾಸ್ ಮಾಡಬೇಕು ಅಂತ. ಪ್ರೌಢಶಾಲೆಗಳಲ್ಲಿ DET ಅವಶ್ಯಕತೆ ಇರಲಿಲ್ಲ, 8ನೇ ಕ್ಲಾಸ್ವರೆಗೂ ಮಾತ್ರ ಇದೆ. ಆದ್ರೆ ಅವ್ರಿಗೆ ಒಂದು ಕಂಡೀಷನ್ ಕೃಪಾಂಕ ಕೊಡ್ತಾ ಇದೀವಿ ಅಂತ ಹೇಳಿ ಅವ್ರಿಗೊಂದು ಕಂಡೀಷನ್ ಹಾಕಿಕೊಟ್ಟಿದ್ರು. ಅದಕ್ಕಾಗಿ 21,000 ರೂಪಾಯಿ ಅವರು ಕಟ್ಟಿಸ್ಕೊಂಡು ನಾವು ತರಬೇತಿ ಕೊಟ್ಟು ಪಾಸ್ ಮಾಡಿಸ್ತೀವಿ ಅಂತ ಇಲಾಖೆ ಕಟ್ಟಿದ್ದಾರೆ. ಸೊ ಇದುವರೆಗೂ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕ್ರಮ ವಸತಿ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಆಗಿರೋದಿಲ್ಲ. ಆ ಎಲ್ಲ ಶಿಕ್ಷಕರ ವೇತನ ಬಡ್ತಿಗಳು ಇವತ್ತು ನಿಂತಿದ್ದಾರೆ. 6 ವರ್ಷದಿಂದ 7 ವರ್ಷದಿಂದ ಅವರ ವೇತನ ಬಡ್ತಿಗಳನ್ನು ಕೊಟ್ಟಿರೋದಿಲ್ಲ, ಪ್ರೊಫೆಷನಲ್ಗಳನ್ನು ಡಿಕ್ಲೇರ್ ಮಾಡಿರೋದಿಲ್ಲ. ಸೊ ಹಂಗಾಗಿ ಆ ಎಲ್ಲ ಶಿಕ್ಷಕರಿಗೆ ಆ DETಗೆ ಏನು ವಸತಿ ಶಿಕ್ಷಣ ಸಂಸ್ಥೆಗಳು ಫೀಸನ್ನ ಕಲೆಕ್ಟ್ ಮಾಡಿದ್ದಾರೆ. ಅದಕ್ಕೆ ಏನು ಕ್ರಮ ತಗೊಂಡಿದ್ದಾರೆ ಅದನ್ನ ಈಗ ಕೂಡಲೇ ಕ್ರಮ ತಗೊಂಡು ಅವರಿಗೆ ಎಲ್ಲ ವೇತನ ಬಡ್ತಿಗಳು ಸಿಗುವಂತೆ ಆಗ್ಬೇಕಾಗುತ್ತೆ. ಇನ್ನಷ್ಟು ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಹಾಗೆಯೇ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಬಂಧಪಟ್ಟಂತ ಅತಿಥಿ ಶಿಕ್ಷಕರು ವಿಶೇಷವಾಗಿ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಈಗಾಗಲೇ ಎಲ್ಲ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ. ನೀವು ಗಮನಿಗ ವೀರನಾರಾಯಣ ಸರ್ ಅವರು ತಂದಿದ್ದಾರೆ, ರಾಜು ಸರ್ ಅವರು ತಂದಿದ್ದಾರೆ. ಸೇಮ್ ಪ್ರಾಬ್ಲಮ್ ನಾವು ಕೂಡ ಫೇಸ್ ಮಾಡ್ತಾ ಇದೀವಿ. ನಮ್ಮಲ್ಲಿ ಅತಿಥಿ ಶಿಕ್ಷಕರಿಗೆ 16,650 ರೂಪಾಯಿ ಕೊಡ್ತಾ ಇದೀವಿ. ಆದ್ರೆ ಪ್ರೌಢಶಾಲೆಗಳಲ್ಲಿ ಕೆಲಸ ಮಾಡ್ತಂತ ಅತಿಥಿ ಶಿಕ್ಷಕರಿಗೆ ಕೇವಲ 10,500 ಸಂಬಳ ಕೊಡ್ತಾ ಇದ್ದಾರೆ. ದಯವಿಟ್ಟು ಆ ತಾರತಮ್ಯವನ್ನ ತೆಗೆದು ಎಲ್ಲ ಅತಿಥಿ ಶಿಕ್ಷಕರು ಕೂಡ ಕಾಯಂ ಶಿಕ್ಷಕರು ಏನು ಕ್ವಾಲಿಫಿಕೇಶನ್ ಇದ್ದಾರೆ ಅದನ್ನೇ ಹೊಂದ್ಕೊಂಡು ಇವತ್ತು ಅವ್ರು ಪಾಠ ಮಾಡ್ತಾ ಇರೋದ್ರಿಂದ ನಾವು 96% ಇವತ್ತು ರಿಸಲ್ಟ್ಗಳನ್ನ ಕೊಡ್ತಾ ಇರೋದು ಅದೇ ಅತಿಥಿ ಶಿಕ್ಷಕರನ್ನ ನಂಬಿಕೊಂಡು ನೀವು ಮಾಡ್ತಾ ಇರೋದ್ರಿಂದ ಅವರಿಗೆ ವೇತನವನ್ನ ಹೈಕ್ ಮಾಡಲಿಕ್ಕೆ ನೀವು ಪ್ರಯತ್ನವನ್ನ ಮಾಡ್ಕೊಡ್ತೀರಾ ಅಂತ ಹೇಳಿ ಭರವಸೆನ ಇಟ್ಕೊಂತ ಇದ್ವಿ, ನಮ್ಮ ಗಮನಕ್ಕೆ ಬರ್ತಾ ಇದ್ವಿ. ಹಾಗೆ ವಿಶೇಷ ದಾಖಲಾತಿಗಳಲ್ಲಿ ಕೂಡ ಮೇ ತಿಂಗಳೊಳಗಡೆ ಮುಗಿಸುವಂತದ್ದು. ತದನಂತರ ನೇಮಕಾತಿನಲ್ಲಿ ವಿಶೇಷ ವಸತಿ ಶಾಲೆಗಳಲ್ಲಿ FDA, ಸ್ಟಾಫ್ ನರ್ಸು ಮತ್ತು ವಾರ್ಡನ್ ಈ 3 ಹುದ್ದೆಗಳು ಕಾಯಮಾಗಿ ಬರಲೇಬೇಕು. ಬೇರೆ ಶಿಕ್ಷಕರು ಬೇಕಾದ ಅತಿಥಿ ಶಿಕ್ಷಕರನ್ನು ನಿರ್ವಹಣೆ ಮಾಡಬಹುದು, ಆದ್ರೆ ಕಾಯಮಾಗಿ ವಸತಿ ಶಿಕ್ಷಣ ನಿಲಯಗಳು ಮತ್ತು ವಸತಿಯನ್ನು ನಿರ್ವಹಣೆ ಮಾಡಬೇಕಂದ್ರೆ FDA, ಅಲ್ಲಿ ಒಂದು ಸ್ಟಾಫ್ ನರ್ಸ್ ಮತ್ತೆ ಒಂದು ವಾರ್ಡನ್ ಈ 3 ನಮ್ಮ ಸ್ಯಾಂಕ್ಷನ್ ಪೋಸ್ಟ್ ಇರೋದ್ರಿಂದ ಕಾಯಮಾಗಿ ಅವರಾದ್ರೂ ಬಂದ್ರೆ ಅಟ್ಲೀಸ್ಟ್ ನಿರ್ವಹಣೆಗಳು ತುಂಬಾ ಸುಗಮವಾಗಿ ಆಗುತ್ತೆ ಅಂತ ನಮ್ಮ ಗಮನಕ್ಕೆ ತರ್ತಾ ಈಗಾಗಲೇ ಸುಮಾರು ಸಮಸ್ಯೆಗಳಿದ್ದಾವೆ. ಅದನ್ನು ನಮ್ಮ ಸಂಘದ ವತಿಯಿಂದ ಹಾಗೂ ನಮ್ಮ ವಿವಿಧ ಶಿಕ್ಷಕರ ಸಂಘಟನೆಗಳಿದ್ದಾವೆ, ಅವುಗಳ ಮುಖಾಂತರ ತಮಗೆ ಅಹವಾಲನ್ನ ನಮ್ಮ ಲೆಟರ್ಗಳನ್ನು ಕೊಡ್ತೀವಿ ಅಂತ ಮನವಿ ಮಾಡ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ.